ನಮಸ್ಕಾರ, ನ್ಯೂಸ್ 10ಗೆ ಸ್ವಾಗತ. ನಾನು ನವಿತಾ ಜೈನ್. ಅಂಬೇಡ್ಕರ್ ಭವನ ವಿಚಾರಕ್ಕೆ ಗಲಾಟೆ, ಕೊಲೆ ಯತ್ನ ಇರುವಂತಹ ಒಂದು ಆರೋಪ ಕೇಳಿ ಬಂದಿದ್ದು, ಜನರ ಅನುಕೂಲಕ್ಕೆ ಅಂತ ಹೇಳಿ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಒಂದು ಅಂಬೇಡ್ಕರ್ ಭವನದ ನಿರ್ಮಾಣದ ವಿಚಾರದಲ್ಲಿ ಈಗ ಭವನವನ್ನೇ ಗೋಡೌನ್ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಹೊರಟೂರು ಗ್ರಾಮದ ನಂದನಗೌಡ ಅರ್ಜುನಗಿ ಅನ್ನುವಾತ ಇದನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಸಮುದಾಯ ಭವನ ತೆರವಿಗೆ ಗ್ರಾಮದ ಬಸಪ್ಪ ಅನ್ನುವರು ಪತ್ರವನ್ನ ಬರೆದಿದ್ದು, ಅಧಿಕಾರಿಗಳಿಗೆ ಬಸಪ್ಪ ಅನ್ನುವರು ಪತ್ರವನ್ನ ಬರೆದಿದ್ದಾರೆ. ಆ ಒಂದು ಪತ್ರವನ್ನ ಬರೆದಿದ್ದಕ್ಕೆ ಬಸಪ್ಪ ಮೇಲೆನೆ ಹಲ್ಲೆಯನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿ ಬಸಪ್ಪ ಅವರ ಮನೆಗೆ ನುಗ್ಗಿ ಅವರಿಗೆ ನಿಂದಿಸಿದ್ದಾರೆ, ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ನಂದನಗೌಡ ಅರ್ಜುನಗಿ ಹಾಗೂ ಅವರ ಬೆಂಬಲಿಗರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಬಸಪ್ಪ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆಯನ್ನ ಮಾಡಿರುವ ಆರೋಪ ಕೂಡ ಈಗ ಕೇಳಿ ಬಂದಿದೆ. ಮನೆಯಲ್ಲಿರುವಂತಹ ವಸ್ತುಗಳಿಗೆ, ದನಗಳ ಮೇವಿಗೆ ಬೆಂಕಿಯನ್ನ ಹಾಕಿದ್ದಾರೆ. ಇನ್ನು ಬಸಪ್ಪ ಅವರಿಗೂ ಹಲ್ಲೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಲಾಟೆ ನಡೆದು ಬೆಂಕಿ ಹಚ್ಚುತ್ತಾ ಇದ್ದಂತೆ ಗ್ರಾಮಸ್ಥರು ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ಆರಿಸಿದ್ದಾರೆ ಅಲ್ಲಿಗೆ ಬಂದು. ಇದೇ ವೇಳೆ ಗಾಯಾಳು ಬಸಪ್ಪನನ್ನು ಗ್ರಾಮಸ್ಥರೇ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹಲ್ಲೆಗೆ ಒಳಗಾದ ಬಸಪ್ಪ ಕೊಟ್ಟ ದೂರಿನ ಅನ್ವಯ ವಡಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ ತಲೆಗೆ ಅದಕ್ಕೆ ಹೊಡೆದ್ ಬಿಟ್ರಿ ಸರ್. ಇದೆಲ್ಲ ಹಂಗೆ ಹೊಡೆದ್ ಬಿಟ್ರಿ, ಹೆಂಗ್ ಬೇಕು ಹಂಗೆ ಮಾಡ್ರಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಅಂದ್ರೆ ಈಗ ಅಂಬೇಡ್ಕರ್ ಭವನನ ದುರ್ಬಳಕೆ ಮಾಡ್ಕೊಂಡ್ರು ಅನ್ನುವಂತಹ ಕೋಪಕ್ಕೆ ಈ ಒಂದು ವಿಚಾರಕ್ಕೆ ಅವರು ಇದನ್ನ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಇಷ್ಟೆಲ್ಲ ದುಷ್ಕೃತ್ಯಗಳನ್ನ ಎಸಗಿದಾರಾ ಹೇಗೆ ಅಂತ ಹೇಳಿ? ನವಿತಾ, ಇದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹೊರಟೂರು ಗ್ರಾಮದಲ್ಲಿ ಈ ಘಟನೆ ಜರುಗಿದೆ. ಏನಂತಂದ್ರೆ ಈಗಲೇ ಬಸಪ್ಪ ಎಂಬುವರು ಗ್ರಾಮದ ಮುಖಂಡ, ಏನಂತಂದ್ರೆ ಹೊರಟೂರು ಗ್ರಾಮದ ಮುಖಂಡರ ಅಂತ ನಂದನಗೌಡ ಅವರು ಅವರ ಜಮೀನಲ್ಲಿ ಏನು ಸಮುದಾಯ ಭವನ, ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಲಾಯಿತು. ಆ ಸಮುದಾಯ ಭವನವನ್ನು ಅವರು ನಂದನಗೌಡರು ದುರ್ಬಳಕೆ ಮಾಡಿಕೊಳ್ತಾ ಇದ್ರು. ಸಮುದಾಯ ಭವನದಲ್ಲಿ ದವಸ ಧಾನ್ಯ ಹಾಗೂ ಇನ್ನಿತರ ವಸ್ತುಗಳನ್ನು ಕೂಡ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಕೂಡ ಇದು ಸರ್ಕಾರಕ್ಕೆ ಸೇರಿದ್ದು. ಹೀಗಾಗಿ ಇದು ಸರ್ಕಾರದ ಸಮುದಾಯ ಭವನ ಸರ್ಕಾರಕ್ಕೆ ಸೇರಿದ್ದು. ಹೀಗಾಗಿ ಇದನ್ನು ಖಾಲಿ ಮಾಡಬೇಕು, ನಾವು ಬಳಕೆ ಮಾಡಿಕೊಳ್ತೇವೆ ಎಂದು ಬಸಪ್ಪ ಅವರು ಕೂಡ ಸಾಕಷ್ಟು ಬಾರಿ ನಂದನಗೌಡರು ಕೂಡ ಗಮನಕ್ಕೂ ಕೂಡ ತರುತ್ತಾರೆ. ಮತ್ತು ಈ ಸಂಬಂಧಪಟ್ಟಂತೆ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿಒ ಮತ್ತು ಇಒ ಅವರು ಕೂಡ ದೂರು ಕೂಡ ನೀಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಯಾವಾಗ ಏನು ಬಸಪ್ಪ ದೂರು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಇದನ್ನ ದೇಶಕ್ಕೆ ಗ್ರಾಮದ ಮುಖಂಡರಂತ ನಂದನಗೌಡರು ಹಾಗೂ ಇನ್ನಿತರು ಸೇರಿ ಏನಂತಂದ್ರೆ ಬಸಪ್ಪರ ಮೇಲೆ ಹಲ್ಲೆ ನಡೆಸಿ ಕೊಲೆಗೆ ಕೂಡ ಯತ್ನಿಸಿದ್ದಾರೆ. ಅದೇ ರೀತಿಯಾಗಿ ಅವರ ಮನೆಯಲ್ಲಿರುವಂತಹ ದವಸ ಧಾನ್ಯಗಳು ಮತ್ತು ಮೇವು ಕೂಡ ಬೆಂಕಿ ಹಚ್ಚಿ ಕೊಲೆಗೆ ಕೂಡ ಯತ್ನಿಸಿದ್ದಾರೆ. ನವಿತಾ, ನಾಗಪ್ಪ ಮಾಲಿಪಾಟೀಲ್, ಈಗ ಎಷ್ಟು ಟೈಮ್ ಇಂದ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು? ಯಾವಾಗ ಈ ಒಂದು ಭವನ ನಿರ್ಮಾಣ ಆಗಿರೋದು? ಬಸಪ್ಪ ದೂರ್ ಕೊಟ್ಟಿದ್ ಯಾವಾಗ? ನವಿತಾ, ಇದು ಸುಮಾರು 15 ವರ್ಷಗಳ ಹಿಂದೆ ಸಮುದಾಯ ಭವನ ನಿರ್ಮಾಣ ಮಾಡಲಾಯಿತು. ಆದ್ರೆ ಸುಮಾರು 15 ವರ್ಷಗಳಿಂದ ನಂದನಗೌಡರು ಇದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು. ಇದು ಸಾರ್ವಜನಿಕರು ಬಳಕೆ ಮಾಡುವಂತ ಸಮುದಾಯ ಭವನ. ಆದ್ರೆ ಸಾರ್ವಜನಿಕರು ಬಳಕೆ ಮಾಡಿಕೊಳ್ಳದೆ ಇವರು ನಂದನಗೌಡರು ದುರ್ಬಳಕೆ ಮಾಡ್ಕೊಳ್ತಿದ್ರು. ಈ ನೆಲೆಯಲ್ಲಿ ಏನು ಬಸಪ್ಪ ಅವರು ಕಳೆದ 2-3 ತಿಂಗಳಿಂದ ಈ ಸಂಬಂಧಪಟ್ಟಂತೆ ದೂರು ಕೂಡ ಕೊಡ್ತಾ ಇದ್ರು. ಸಾಕಷ್ಟು ಬಾರಿ ಈ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ರು. ಮತ್ತು ಈ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಕೂಡ ದೂರು ಕೊಡಲು ಹೋದ್ರು ಕೂಡ ಈ ಸಂಬಂಧಪಟ್ಟಂತೆ ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇದರಿಂದ ಆಕ್ರೋಶಗೊಂಡಂತ ನಂದನಗೌಡರು, ಆತನ ಬೆಂಬಲಿಗರು ಕೂಡ ಈ ಬಸಪ್ಪರ ಮೇಲೆ ಹಲ್ಲೆ ಕೂಡ ನಡೆಸಿದ್ದಾರೆ. ಈ ಸಂಬಂಧಪಟ್ಟಂತೆ ಆತ ಕೂಡ ಗಂಭೀರ ಗಾಯಗೊಂಡು ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡೆಯುತ್ತಾ ಇದ್ದಾನೆ. ಅವರ ಸಿಚುವೇಶನ್ ಹೇಗಿದೆ? ಹಾಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ? ನವಿತಾ, ಈ ಸಂಬಂಧಪಟ್ಟಂತೆ ಆತ ಏನಂತಾರೆ ಸದ್ಯಕ್ಕೆ ಈಗ ಆರೋಗ್ಯವಾಗಿದ್ರೆ ಯಾವುದೇ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ. ಈ ಸಂಬಂಧಪಟ್ಟಂತೆ ವಡಗೇರ ಪೊಲೀಸರು ಸದ್ಯಕ್ಕೆ ಯಾರನ್ನು ಕೂಡ ಇನ್ನು ಬಂಧನ ಮಾಡಿಲ್ಲ. ನವಿತಾ, ಓಕೆ, ಅಂದ್ರೆ ಎಷ್ಟು ಹೊತ್ತಿಗೆ ನಡೆದಿರೋದು ರಾತ್ರಿ ಇದು? ನವಿತಾ, ಇದು ನಿನ್ನೆ ತಡರಾತ್ರಿ ಕೂಡ ಈ ಘಟನೆ ಜರುಗಿದೆ ಅಂತ ಹೇಳ್ಬೋದು. ಈ ಸಂಬಂಧಪಟ್ಟಂತೆ ಈಗಲೇ ನಂದನಗೌಡರ ಬೆಂಬಲಿಗರು ಕೂಡ ಅವರು ಕೂಡ ಬಸಪ್ಪರ ಮೇಲೆ ಏನಂತಾರೆ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಇದು ಏನಂತಾರೆ ಅಧಿಕೃತವಾಗಿ ಈಗಲೇ ಪೊಲೀಸರು ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಸಂಬಂಧಪಟ್ಟಂತೆ ಇನ್ನು ಮಾಹಿತಿ ನೀಡಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ನಾಗಪ್ಪ ಮಾಲಿಪಾಟೀಲ್ ಡೀಟೇಲ್ಸ್ಗೆ. ನಮ್ಮೂರಾಗ ಅಂಬೇಡ್ಕರ್ ಭವನ ಅಂತ ಐತೆ. ಅಂಬೇಡ್ಕರ್ ಭವನ ಅವ್ರ ಜಾಗದಾಗಿತ್ತಿರೋದು. ಅವ್ರ ಜಾಗದಾಗಿದ್ದಕ್ಕೆ ನಮ್ಗೆ ಅಂಬೇಡ್ಕರ್ ಅವ್ರ ಸ್ವಂತ ಗೌಡ್ರೆ ಯೂಸ್ ಮಾಡ್ತಿದ್ರೆ ಅದು ಅಂಬೇಡ್ಕರ್ ಭವನ. ನಮ್ಗಂತ ಸೀಮಿತ ಏನಿಲ್ಲ.
ಹಂಗಾಗಿ ನಮ್ಮ ಸಮುದಾಯಕ್ಕೆ ಬಿಟ್ಟು ಕೊಡ್ರಿ ಅಂತ ಆಟೆ ಅರ್ಜಿ ಕೊಟ್ಟಿದ್ದೀವಿ ನಾವು. ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ತಂದೆಯವರಿಗೆ ನಮ್ಮ ಪಾಪರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಯದಗಿರಿ SP ಆಗಿರುವಂತಹ ವೇದಮೂರ್ತಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ನಿನ್ನೆ ತಡರಾತ್ರಿ ಒಂದು ಘಟನೆ ಆಗಿದೆ, ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಏನ್ ಸರ್ ಗಲಾಟೆ ಇದು? ಅವ್ರೀಗ ಅರೆಸ್ಟ್ ಮಾಡ್ಲಾಗಿದ್ಯಾ ಈ ರೀತಿ ಮಾಡಿದವ್ರಿಗೆ? ಅರೆಸ್ಟ್ ಈಗ ಮಾಡ್ಲಾಗೋದು. ಇದೊಂದು ಅಂಬೇಡ್ಕರ್ ಭವನ ಜಾಗದ ಕುರಿತು ಗಲಾಟೆ. ಅದು ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದೆ ಅಂಬೇಡ್ಕರ್ ಭವನ. ಓಕೆ. ಅದು ಸಮಾಜ ಕಲ್ಯಾಣ ಇಲಾಖೆಯಿಂದ ಕಟ್ಟಿರೋದು. ಅದನ್ನ ಬಿಟ್ಕೊಡಿ ಅಂತ ಇವ್ರು ಕೇಳಕ್ ಹೋಗಿದ್ದಾರೆ. ಅದು ಅವ್ರ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದೆ, ಹಾಗಾಗಿ ಅವ್ರು ಬಿಟ್ಕೊಟ್ಟಿಲ್ಲ. ಮಾತಾಗಿದೆ. ಇದ್ರ ಬಗ್ಗೆ FIR ಆಗಿದೆ, ತನಿಖೆ ನಡೀತಾ ಇದೆ. ಓಕೆ. ಅಂದ್ರೆ ಸರ್, ಯಾವಾಗ ಅವರು ಹೇಳ್ತಾ ಇದ್ರು ಅಂದ್ರೆ ಬಸಪ್ಪ ಅವರು ಈ ಹಿಂದೆ ಕೂಡ ದೂರನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಯಾವಾಗ ಏನಾದ್ರು ದೂರ ದಾಖಲ ಆಗಿತ್ತಾ ಈ ಹಿಂದೆ ಏನಾದ್ರು ಸ್ಟೇಷನ್ಗಳಲ್ಲಿ? ಇಲ್ಲ, ಹಿಂದೆ ಯಾವಾಗ್ಲೂ ಆಗಿಲ್ಲ. ಈಗಿಂದು FIR ಆಗಿದೆ, ಮುಂದಿನ ತನಿಖೆ ನಡೀತಾ ಇದೆ. ಓಕೆ. ಎಷ್ಟು ಜನ ಇದ್ರು ಈ ಒಂದು ಕೃತ್ಯ ಮಾಡಿದಾಗ? ಎಷ್ಟು ಹೊತ್ತಿಗೆ ನಡೆದಿರೋದು ಇದು? ಅದು ಮೊನ್ನೆ ರಾತ್ರಿ 7 ಜನ ಅಂತ ಹೇಳ್ತಾರೆ ಅವರು. ಓಕೆ. ಈಗ ಅಂದ್ರೆ ಅಲ್ಲಿ ಬೆಂಕಿಯನ್ನು ಕೂಡ ಹಚ್ಚಲಾಗಿದೆ, ಅಲ್ಲಿ ಒಂದ್ ಕಡೆ ಗೋಡೌನ್ಗಳಿಗೆ. ಆಮೇಲೆ ಅವರಿಗೂ ಕೂಡ ಹಲ್ಲೆಯನ್ನ ಮಾಡಿದಾರ ಹೇಗೆ ಅಲ್ಲಿ ಅಂತ? ಹಲ್ಲೆ ಒಬ್ಬರಿಗಾಗಿದೆ, ಬಸಪ್ಪ ಅನ್ನೋರ್ ಮೇಲೆ ಆಗಿದೆ. ಇದರಲ್ಲಿ ಆರೋಪಿಗಳಿಗೆ ಅರೆಸ್ಟ್ ಮಾಡಿ ಮುಂದಿನ ತನಿಖೆ ನಡೆಯುತ್ತೆ. ಓಕೆ. ಅಂದ್ರೆ ನಂದನಗೌಡ ಅವರಿಗೆ ಸಂಬಂಧಪಟ್ಟಂತಹ ಅವರ ಕಾರ್ಯಕರ್ತರು ಅಥವಾ ಅವರಿಗೆ ಸಂಬಂಧಪಟ್ಟಂತವ್ರು ಬಂದಿರೋದು? ನಂದನಗೌಡ ಕೂಡ ಇದ್ರ ಆ ಸ್ಥಳದಲ್ಲಿ ಹೇಗೆ? ಇನ್ನು ಸ್ಪಾಟ್ ಇದು ವಿಸಿಟ್ ಆಗಿ ಇನ್ವೆಸ್ಟಿಗೇಷನ್ ನಡೀತದೆ. ಯಾರ್ಯಾರಿದ್ರು ಯಾರೆಲ್ಲ ಅದು ಸಾಕ್ಷಿಗಳ ಹೇಳಿಕೆ ಮೇಲೆ ಮಾಡ್ತಾ ಇದ್ದೀವಿ ತನಿಖೆ. ಓಕೆ. ಅಂದ್ರೆ ಊರವರಿಗೂ ಕೂಡ ಅಸಮಾಧಾನ ಇತ್ತ ಈ ವಿಚಾರದಲ್ಲಿ? ಇಲ್ಲ, ಇದು ಊರಿಗೂರಲ್ಲ, ಇದು 2 ಫ್ಯಾಮಿಲಿ ಮತ್ತೆ ಅಷ್ಟೇ. ಇದ್ರ ಬಗ್ಗೆ ನಾವು ನಿನ್ನೆ ಕೂಡ ಶಾಂತಿ ಸಭೆ ಮಾಡಿದ್ದೇವೆ. ಮುಂದೆ ಮತ್ತೆ ಆಗದೆ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ತಗೊಂಡಿದ್ದೀವಿ. ಓಕೆ. ಅಂದ್ರೆ ಈಗ ಶಾಂತಿ ಸಭೆಯಲ್ಲಿ ಏನಾದ್ರು ಡಿಸೈಡ್ ಆಯ್ತಾ ಅಂದ್ರೆ ಇನ್ನು ಮುಂದೆ ಈ ತರ ಆಗದ ಹಾಗೆ ನೋಡ್ಕೊಳ್ಳುವ ರೀತಿಯಲ್ಲಿ 2 ಕುಟುಂಬದವರಲ್ಲಿ? ಇಲ್ಲ, ಇಲ್ಲಿ 2 ಕುಟುಂಬ ಅಂತೇನಿಲ್ಲ, 2 ಫ್ಯಾಮಿಲಿ ಅಷ್ಟೇ. ಅವ್ರು ಏನು ಬಿಟ್ಕೊಡಿ ಅಂತ ಒಬ್ರು ಕೇಳಿದ್ರು, ಇವರು ಪ್ರೈವೇಟ್ ಲ್ಯಾಂಡ್, ಇವರು ಫ್ಯಾಮಿಲಿ ಅಷ್ಟೇ. ಓಕೆ. ಎಷ್ಟು ಜನರ ವಿರುದ್ಧ FIR ಆಗಿದೆ ಸರ್? 7 ಜನ. ಓಕೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.